ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಪ್ರತಿಯೊಂದು ಬಾರಿನೂ ಸಹ ಇದನ್ನ ಸಹಾಯ ಮಾಡಿಕೊಂಡೇ ಬರ್ತಾರೆ. ಇದೇನು ಇವತ್ತು ಸುಮಾರು 12 ವರ್ಷಗಳಿಂದ. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪರೇಟ್ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಈ ವರ್ಷನೂ ಮಾಡ್ತಾ ಇದ್ದೀವಿ. ಆದರೆ ಹೊಸದಾಗಿ ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ನಿಮ್ಮವ್ರಿಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವರ ಮನೆಗಳಿಗೇನೆ ನೇರವಾಗಿ ತಲುಪಿಸ್ಬೋದು ಅಂತಾನು ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸಂಗಿಲ್ಲ ಅಂತ ಹೇಳ್ತೀನಿ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಮಕ್ಕಳ ಪಟಾಕಿ, ಇದೇನು ದೊಡ್ಡ ದೊಡ್ಡ ಪಟಾಕಿಗಳಂತ, ಅದಕ್ಕೂ ಅಂಗಡಿನಿಂದ ತಗೊಂಡೋಗಿ ಡೆಲಿವರಿ ಮಾಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ಬಹುಶಃ ಇದೇ ಫಸ್ಟ್ ಕೇಸ್ ಇರ್ಬೇಕಿಲ್ಲ. ಅವ್ರು ಹೇಳೋದೇನು ಪೊಲೀಸ್ನವರು, ಅವರೇ ಖುದ್ದಾಗಿ ನಮ್ಮ ಅಂಗಡಿಗೆ ಹೋಗ್ಬೇಕು, ಅವರೇ ಖುದ್ದಾಗಿ ಮನೆಗೆ ತಗೋಬೇಕು, ಯಾರು ಸಹಾಯ ಮಾಡೋದು. ಈಗ ಇಷ್ಟೊತ್ತು ಪೊಲೀಸ್ನವ್ರು ಮಾತಾಡಿದ್ದು ನಾವು ಸೋಷಿಯಲ್ ಸರ್ವಿಸ್ ಮಾಡೋ ಅಂಥವ್ರು ಬಿಡಲ್ಲ. ಕೋರ್ಟಿಂದ ಆರ್ಡರ್ ತಂದು ನಾವು ಊರಬ್ಬ ಮಾಡ್ಬೇಕು. ಗಣೇಶನ ಹಬ್ಬ ಮಾಡೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಂದು ಮಾಡ್ಬೇಕು. ಇಲ್ಲಿ ನಡೀತಾ ಇರೋಂಥ ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಬರೀ ಒಂದೇ ಒಂದು ಲಕ್ಷ್ಮೀದೇವನಗರದಲ್ಲಿ ಮಾತ್ರ. ಯಾರನ್ನ ಮಾತನಾಡಿದ್ರೆ ಅವ್ರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ. ಇದು ಇಲ್ಲಿ ನಡೀತಾ ಇರೋಂಥದ್ದು ದೌರ್ಜನ್ಯ. ಯಾರು ಮಾಡ್ತಿದ್ದಾರೆ ಇಲ್ಲಿ? ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳಾಗ್ತದೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಕೊಡಬೇಕು. ಪ್ರತಿಯೊಂದು ಬೇಕಾಯ್ತು ತಾವು ನೋಡಿ, ಊರಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಬ್ಬ ಮಾಡಿದ್ವಿ.